ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಗಾನಂದರ ಬಗ್ಗೆ ಹೇಳ್ತಾ ಹೋಗೋಣ. ಹಿಮಾಲಯದ ಯೋಗಿಗಳ ಸರಣಿಯಲ್ಲಿ ಅಂತ ಆಸಕ್ತಿ ಉಂಟಾಯಿತು. ಹಿಂದೆ ಇಷ್ಟೊಂದು ಸುದೀರ್ಘ ಅವಧಿಯಲ್ಲಿ ಸ್ವಾಮಿ ರಾಮ ಅವರ ಕಥೆಗಳನ್ನು ಕೇಳಿದ್ದೀರಿ. ಅವರ ಮೂಲಕ ನೂರಾರು ಸಾಧು ಸಂತರ ಬಗ್ಗೆ ಅವರು ಹೇಳಿದ್ದನ್ನು ತಮಗೆ ತೋರ್ಪಡಿಸಿದ್ದೇನೆ. ಈಗ ಯೋಗಾನಂದರ ಸಾಹಿತ್ಯ ಕೃತಿಯಲ್ಲಿ ಅವರು ಏನ್ ಹೇಳ್ತಾರೆ ಅದನ್ನೆಲ್ಲ ಹೇಳ್ತಾ ಹೋಗ್ಬೇಕು ಅಂತ ಇಷ್ಟಪಟ್ಟು ಅದನ್ನ ಹೇಳ್ತಾ ಇದ್ದೇನೆ. ಯೋಗಾನಂದರು ಚಿಕ್ಕವರಿದ್ದಾಗ ಒಮ್ಮೆ ಅವರಿಗೆ ಆಕ್ಚುಲಿ ಆಸಕ್ತಿ ಬಂತು ಆಧ್ಯಾತ್ಮದಲ್ಲಿ. ಸಹಜವಾಗಿ ಋಷಿಮುನಿ ಸಂತರಿಗೆಲ್ಲ ಯೋಗಿಗಳಿಗೆ ಅದರ ಆರಂಭ ಆಗೋದು ಬಾಲ್ಯದಲ್ಲೇ. ಯಾವುದೋ ಒಂದು ಕಾರಣದಿಂದ ಆ ಬೇರು ಚಿಗಿದುಕೊಳ್ತದೆ, ಗಿಡ ಮೇಲೆ ಹಸಿರುಗಟ್ಟಿ ನಂತರ ಹೂ ಅರಳಿ ಸನ್ಯಾಸದ ಫಲವನ್ನು ಬಿಡ್ತದೆ ಅಂತ ಆ ರೀತಿಯಲ್ಲಿ ನಾವು ಕಲ್ಪನೆ ಮಾಡ್ಕೊಳ್ಬೇಕು. ಹಾಗೆ ಯೋಗಾನಂದ ಚಿಕ್ಕವರಿದ್ದಾಗ ಒಂದ್ಸಲ ತಂದೆಯವರಲ್ಲಿ ತಾನು ಬನಾರಸ್ಗೆ ಹೋಗ್ಬೇಕು, ಅಂದ್ರೆ ಕಾಶಿಗೆ ಹೋಗ್ಬೇಕು, ಒಂದ್ಸಲ ಹೋಗಿ ಬರ್ತೀನಿ, ನೋಡ್ಕೊಂಡ್ ಬರ್ತೀನಿ ಆ ಕಡೆಗೆ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಅವ್ರ ತಂದೆ ಎಷ್ಟೋ ಅವರ ಈ ತರದ ಬೇಡಿಕೆಗಳಿಗೆ ತಂದೆಯಿಂದ ನಿರಾಕರಿಸಿರ್ಲಿಲ್ಲ. ಯಾಕೆಂದ್ರೆ ಅವರು ರೈಲ್ವೆ ಉದ್ಯೋಗಿಯಾಗಿದ್ರು. ಅವರ ಆ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಅಥವಾ ವಿಭಾಗದಲ್ಲಿ ಸಾಕಷ್ಟು ಜನ ಸರ್ಕಾರಿ ನೌಕರರು ಪರಿಚಿತರು ಇದ್ದದ್ರಿಂದ ಮಗ ಒಬ್ಬನೇ ಓಡಾಡಿದ್ರು ಕೂಡ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಅನುಕೂಲ ಕಲ್ಪಿಸಿಕೊಡೋದಕ್ಕೆ ಅವರಿಗೆ ಒಂದು ವ್ಯವಸ್ಥೆ ಇತ್ತು. ಹಾಗಾಗಿ ಟ್ರೈನ್ ಮೂಲಕವೇ ವಾರಣಾಸಿಗೆ ಹೋಗುವುದಕ್ಕೆ ವ್ಯವಸ್ಥೆ ಮಾಡಿಕೊಡೋದಕ್ಕೆ ಅವರು ಮುಂದಾದ್ರು. ಅದನ್ನು ಟಿಕೆಟ್ ಅನ್ನು ಕೊಡಿಸಿದ್ರು ಮತ್ತು ಒಂದಷ್ಟು ದುಡ್ಡನ್ನು ಕೊಟ್ಟರು. ಮತ್ತು ಹೇಗೆ ಹೋಗ್ಬೇಕು, ಹೇಗೆ ಹೋಗಿ ಬರಬೇಕು, ಯಾವ ರೀತಿ ಇರಬೇಕು, ಎಲ್ಲೆಲ್ಲಿ ಯಾರನ್ನ ಭೇಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟರು. 2 ಪತ್ರಗಳನ್ನು ಕೊಟ್ಟರು. ಒಂದನ್ನ ಒಬ್ಬ ಸನ್ಯಾಸಿಗೆ ಪರಿಚಯದ ಪತ್ರ ಕೊಟ್ಟರು. ಒಬ್ಬ ಸನ್ಯಾಸಿ ಇರ್ತಾರೆ, ಅಲ್ಲಿ ಪ್ರಣಮಾನಂದ ಅಂತ ಇರ್ತಾರೆ. ಆ ಪ್ರಣಮಾನಂದನ ಭೇಟಿ ಮಾಡಬೇಕು, ಪರಿಚಯ ಹೇಳ್ಕೊಳ್ಬೇಕು. ನನಗೆ ಇನ್ನೊಬ್ಬ ನಮ್ಮ ಸ್ನೇಹಿತ ಒಬ್ಬ ಇದ್ದ, ಕೇದಾರನಾಥ್ ಬಾಬು ಅಂತ, ಅವನನ್ನ ಭೇಟಿ ಮಾಡಬೇಕಾಗಿತ್ತು. ಅವನಲ್ಲಿ ನಿನ್ನನ್ನು ಕಳಿಸಬೇಕಾಗಿತ್ತು. ಆದ್ರೆ ಅವನ ವಿಳಾಸ ನನ್ನಲ್ಲಿ ಇಲ್ಲ, ಕಳೆದೋಗಿದೆ. ಹಾಗಾಗಿ ನಮ್ಗಿಬ್ರಿಗೂ ಪರಿಚಯದವರು ಅಂತಂದ್ರೆ ಪ್ರಣವಾನಂದರು. ಹಾಗಾಗಿ ಪ್ರಣವಾನಂದರಲ್ಲಿ ಹೋಗಿ ಅವರಿಗೆ ವಿಷಯ ತೋಡ್ಕೊಂಡು ಹೇಳಿದ್ರೆ, ಈ ಪರಿಚಯದ ಲೆಟರ್ ಕೊಟ್ರೆ ಅವರು ಮುಂದೆ ತೋರಿಸ್ತಾರೆ, ದಾರಿ ತೋರಿಸ್ತಾರೆ ಅಂತ ತಂದೆ ಹೇಳಿದಂತೆ ಮಗ ಅಲ್ಲಿ ಹೊರಡ್ತಾನೆ. ಪತ್ರ ತಗೊಂಡು 2 ಪತ್ರ, ದುಡ್ಡು ಮತ್ತು ಟ್ರೈನ್ ಟಿಕೆಟ್ ಇದಿಷ್ಟನ್ನು ತಗೊಂಡು ಟ್ರೈನ್ ಅನ್ನು ಏರ್ತಾನೆ. ಟ್ರೈನ್ ನಲ್ಲಿ ಬನಾರಸಿಗೆ ಬಂದು ಇಳಿದ ಯೋಗಾನಂದರು, ಆಗಿನ ಹುಡುಗ ಬೇರೆ ಹೆಸರಿತ್ತು ಅಂತ ಇಟ್ಕೊಳ್ಳೋಣ, ಆದ್ರೆ ಗುರುತಿಗಾಗಿ ಯೋಗಾನಂದ ಅಂತ ಹೇಳ್ತಾ ಇರ್ತಾನೆ. ಹುಡುಗ ಯೋಗಾನಂದರು ಕಾಶಿಯ ಆ ಒಂದು ಗಲ್ಲಿಯಲ್ಲಿ ಯಾವ ವಿಳಾಸವನ್ನ ತಂದೆ ಕೊಟ್ಟಿದ್ರೋ ಆ ವಿಳಾಸದಲ್ಲಿ ಹೋಗಿ ನೋಡಿದಾಗ ಮಾಡಿಯ ಮೇಲೆ ಒಂದು ದೊಡ್ಡ ಹಾಲ್, ಒಂದು ವಿಸ್ತಾರವಾದ ಕೊಠಡಿಯಲ್ಲಿ ಒಂದು ಕಡೆ ಪದ್ಮಾಸನ ಹಾಕಿ ಕುಳಿತಿದ್ದಂತ ಮೌನದಲ್ಲಿದ್ದಂತ ಒಬ್ಬ ದೃಢಕಾಯದ ಸನ್ಯಾಸಿಯನ್ನು ಕಾಣ್ತಾರೆ. ಬರೀ ಕೌಪಿನದಲ್ಲಿ ಅವರು ಸ್ವಲ್ಪ ದಸ್ಪಷ್ಟ ಶರೀರ, ಅಚಲವಾದ ನಿಲುವನ್ನು ಶರೀರದಲ್ಲಿ ಕಾಣಬಹುದಿತ್ತು. ಆತರ ಒಂದು ವ್ಯಕ್ತಿ, ಗಡ್ಡ, ಮೀಸೆ, ಕೂದಲು, ತಲೆಗೂದಲು ಯಾವುದೂ ಇರಲಿಲ್ಲ, ಎಲ್ಲ ನುಣ್ಣಿಗೆ ಬೋಳಿಸಿಬಿಟ್ಟಿದ್ರು. ಅಂತ ಒಂದು ವ್ಯಕ್ತಿ ಕಣ್ಣಲ್ಲಿ ತೇಜಸ್ಸನ್ನ ಕಣ್ಣು ಮುಚ್ಚಿದ್ರು ಕೂಡ ತೇಜೋಮಯ ವ್ಯಕ್ತಿ ಅಂತ ಗೊತ್ತಾಗ್ತಾ ಇತ್ತು. ಹಾಗೆ ಅವರು ಧ್ಯಾನಸ್ಥರಾಗಿರುವಂತೆಯೇ ಇವರಲ್ಲಿ ಹೋಗ್ತಾರೆ. ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕಾಯ್ತಾರೆ. ಸ್ವಲ್ಪ ಹೊತ್ತು ಅವರಿಗೆ ಅವರು ಧ್ಯಾನದಿಂದ ಬಹಿರ್ಮುಖರಾಗಿ ಕೇಳ್ತಾರೆ, ಯಾರಪ್ಪ ನೀನು? ನಮ್ಮ ಭಗವತಿಯ ಮಗನಲ್ವೇ? ನನ್ನನ್ನು ನೋಡ್ಬೇಕು ಅಂತ ನಿಮ್ ತಂದೆ ಕಳಿಸಿದ್ರಲ್ವೇ ಅಂತೆಲ್ಲ ಕೇಳ್ತಾರೆ. ಹೇಗ್ ಗೊತ್ತಾಯ್ತು ಇವರಿಗೆ ಅಂತ ಈ ಯೋಗಾನಂದರಿಗೆ ಬಾರಿ ಆಶ್ಚರ್ಯ ಆಗುತ್ತೆ. ನಾನು ವಿಷಯ ಹೇಳೋದಕ್ಕಿಂತ ಮುಂಚೆ ಅವರೇ ಹೇಳ್ತಿದ್ದಾರಲ್ಲ, ನಮ್ಮ ತಂದೆ ಇಲ್ಲಿಗೆ ಹೀಗೆ ನನ್ನನ್ನು ಕಳಿಸಿದ್ದಾರೆ ಇಷ್ಟೊತ್ತಿನಲ್ಲಿ ಅಂತ ಅವ್ರಿಗೆ ಹೇಗ್ ಗೊತ್ತಾಯ್ತು ಅನ್ನೋದು ಮೊದಲೇ ಒಂದು ಕುತೂಹಲ. ಅದನ್ನ ಹೇಳೋದಕ್ಕಿಂತ ಮುಂಚೆನೆ ಇನ್ನೂ ಒಂದಷ್ಟು ಮಾಹಿತಿಯನ್ನ ಆ ಪ್ರಣವಾನಂದರು ಹೇಳ್ತಾ ಹೋಗ್ತಾರೆ. ನನಗೆ ನಿಮ್ಮ ತಂದೆ ಒಂದು ರಿಟೈರ್ಮೆಂಟ್ ಕೊಟ್ಟರು, ಅದೇ ತರ ಇನ್ನೊಂದು ರಿಟೈರ್ಮೆಂಟ್ ನನಗೆ ಸಿಕ್ಕಿದೆ, ಅದು ಭಗವಂತನದ್ದು. ಈ 2 ರಿಟೈರ್ಮೆಂಟ್ ನಿಂದ ನಾನು ತುಂಬಾ ಖುಷಿಯಾಗಿ ಜೀವಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ. ಮೊದಲನೇದು ಡಿಪಾರ್ಟ್ಮೆಂಟ್ ನಿಂದು. ಪ್ರಣವಾನಂದರು ಮೊದಲಿನ ಪೂರ್ವಾಶ್ರಮದ ಒಂದು ನೌಕರಿಯಲ್ಲಿ ಇದ್ದಾಗ ಅವರ ಸೀನಿಯರ್ ಆಫೀಸರ್ ಆಗಿದ್ದಂತ ಈ ಭಗವತಿ ಅವರು ರಿಟೈರ್ಮೆಂಟ್ ಅನ್ನ ಒದಗಿಸಿಕೊಟ್ಟಿರ್ತಾರೆ, ಅದಕ್ಕೆ ಅನುಕೂಲ ಕಲ್ಪಿಸಿರ್ತಾರೆ. ಹಾಗಾಗಿ ಹಾಗೆ ಹೇಳಿದ್ರು. ಆದ್ರೆ 2ನೇದು ಯಾವುದು ಅಂತ ಈ ಯೋಗಾನಂದರಿಗೆ ಗೊತ್ತಾಗ್ಲಿಲ್ಲ. ಅವ್ರನ್ನ ಕೇಳಿದ್ರು ಕೂಡ ನಿಂಗೆ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರು ಅಷ್ಟೇ. ಅದಾದ್ಮೇಲೆ ಮಾತಾಡ್ತಾ, ನಿನಗೆ ಕೇದಾರನಾಥ್ ಬಾಬು ಪರಿಚಯ ಮಾಡಿಸ್ಬೇಕಲ್ವಾ, ಅದನ್ನ ಮಾಡಿಸ್ಕೊಡ್ತೇನೆ, ನಿನಗೆ ಆದಷ್ಟು ಶೀಘ್ರ ಅವ್ರನ್ನ ಭೇಟಿ ಮಾಡಿಸ್ತೇನೆ ಅಂತ ಹೇಳ್ತಾರೆ. ಆಮೇಲೆ ಇದು ಹೇಗ್ ಗೊತ್ತಾಯ್ತು ಅಂತ ಅವ್ರಿಗೆ ಅದನ್ನು ಕೂಡ ಕೇಳ್ತಾರೆ, ನಿಮ್ಗೆ ಹೇಗ್ ಗೊತ್ತಾಗುತ್ತೆ ಇದೆಲ್ಲ? ಕೇದಾರನಾಥ್ ಬಾಬು ಪರಿಚಯ ಮಾಡಿಸ್ಬೇಕು ಅನ್ನೋದು ಲೆಟರ್ ನ ಬಿಡಿಸಿ ಸರಿಯಾಗಿ ಓದೋದಕ್ಕಿಂತ ಮುಂಚೆನೆ ಕೇದಾರನಾಥ್ ಬಾಬು ಅವ್ರ ಬಗ್ಗೆ ಸ್ವಾಮೀಜಿ ಹೇಳ್ತಾ ಇದ್ರು. ಅದನ್ನೆಲ್ಲ ನೋಡಿ ಇವ್ರಿಗೆ ಆಶ್ಚರ್ಯ ಆಯ್ತು. ಏನೇ ಇದ್ರು ಮುಂದೆ ಮತ್ತೆ ಮೌನಕ್ಷರಣ ಆಗ್ಬಿಡ್ತಾರೆ ಸ್ವಾಮೀಜಿ. ಇವರೆಲ್ಲ ಕುಳಿತಿರ್ತಾರೆ. ಕೇದಾರನಾಥ್ ಬಾಬುನ ಒಂದು ಅರ್ಧ ಗಂಟೆಯಲ್ಲಿ ಕರೆಸ್ತೇನೆ ಅಂತ ಹೇಳಿರ್ತಾರೆ. ಕಣ್ಣು ಮುಚ್ಚಿ ಧ್ಯಾನಸತ್ತರಾಗಿರ್ತಾರೆ.
ಇವರು ಎದುರುಗಡೆ ಕೂತಿದ್ದವರು ಆ ಮರದ ಪೀಠದ ಮೇಲೆ ಕುಳಿತಿದ್ದಂತ ಸ್ವಾಮೀಜಿಯನ್ನು ನೋಡ್ತಾ ಇದ್ರು, ಅಲ್ಲೇ ಕೆಳಗಡೆ ಇಟ್ಟಂತ ಅವ್ರ ಪಾದುಕೆಯನ್ನು ನೋಡ್ತಾ ಇದ್ರು. ಅದನ್ನು ಬಿಟ್ಟರೆ ಬೇರೆ ಏನು ಕಾಣ್ತಾ ಇರ್ಲಿಲ್ಲ. ಅಷ್ಟನ್ನೇ ನೋಡ್ಕೊಂಡು ಹಾಗೆ ಕಾಯ್ತಾ ಇದ್ರು. ವಾಚ್ ಅನ್ನ, ಗಡಿಯಾರವನ್ನು ನೋಡ್ತಾ ಇದ್ರು. ಗಂಟೆ ಹೋಗ್ತಾ ಇತ್ತು. ಅರ್ಧ ಗಂಟೆ ಆದ್ರೂ ಕೂಡ ಇವರು ಕಣ್ ತರಲಿಲ್ವಲ್ಲ ಇನ್ನು ಅಂತ ಸ್ವಲ್ಪ ಕರಿಬೇಕು ಅನ್ನೋಷ್ಟರಲ್ಲಿ ಅವರೇ ಕಣ್ಣ ತೆರೆದು ಹೇಳಿದ್ರು, ಇನ್ನೇನೋ ನೋಡು ಯಾರೋ ಬರ್ತಾರ ಸದ್ದಾಗ್ತಿದೆಯಲ್ಲ, ಬಹುಶಃ ಕೇದಾರ್ನಾಥ್ ಬಾಬು ಬಂದ್ಬಿಟ್ರು ಅನ್ಸುತ್ತೆ, ಬರ್ತಾ ಇದ್ದಾರೆ ನೋಡು ಅಂತ ಹೇಳಿದ್ರು. ಹಾಗ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಕೇದಾರ್ನಾಥ್ ಬಾಬು ಮೆಟ್ಲನ್ನು ಹತ್ತಿ ಮಾಡಿ ಬರ್ತಾ ಇದ್ರು. ಅರ್ಧ ದಾರಿಯಲ್ಲಿ ಇವರಿಗೆ ಸಿಕ್ಕಿದ್ರು. ಇವರು ಅವರನ್ನ ವಿಚಾರಿಸಿದ್ರು, ನೀವ್ ಯಾರು, ನೀವು ಕೇದಾರ್ನಾಥ್ ಬಾಬುವೆ ಅಂತೆಲ್ಲ ವಿಚಾರ ಕೇಳ್ಕೊಂಡು ಹೌದಂದ ತಕ್ಷಣ ಅವ್ರ ಜೊತೆಗೆ ಬರ್ತಾ ಮಾತಾಡ್ತಾ ಬಂದ್ರು. ಏನಾಯ್ತು, ಏನು ಹೇಗ್ ಬಂದ್ರಿ ನೀವು, ನಿಮ್ಗೆ ಮೆಸೇಜ್ ಹೇಗ್ ಹೋಯ್ತು, ನಾನ್ ಬಂದಿರೋದು ಹೇಗ್ ಗೊತ್ತಾಯ್ತು. ಅವರು ಇವ್ರ ಪರಿಚಯ ಆದ ತಕ್ಷಣ ಅಲ್ಲೇನೆ ಮೆಟ್ಲ ಮೇಲೆ ಹೇಳ್ತಾ ಇದ್ರು, ನೀವು ಭಗವತಿ ಅವ್ರ ಮಗ ಅಲ್ವೇ, ಇವರಿಗೆಲ್ಲ ಹೇಗ್ ಗೊತ್ತಾಗ್ಬಿಡುತ್ತೆ ನಾನು ಹೀಗೆ ಅಂತ, ಯಾರು ಹೇಳಿದ್ರು ಈ ಸುದ್ದಿ ಅಂತ. ಇವರಿಗೆ ಯೋಗಾನಂದರಿಗೆ ಆಶ್ಚರ್ಯ. ಏನು ಇರ್ಲಿ, ಮೇಲ್ಗಡೆ ಬಂದು ಸ್ವಾಮೀಜಿ ಅವರ ಹತ್ರ ಬರುವುದರೊಳಗೆ ಒಂದು ವಿಶೇಷ ಸುದ್ದಿಯನ್ನ ಕೇದಾರ್ನಾಥ್ ಬಾಬು ಅವರು ಹೇಳ್ತಾರೆ. ಅರ್ಧ ಗಂಟೆಗೆ ಮುಂಚೆ ಗಂಗಾ ನದಿಯಲ್ಲಿ ನಾನು ಸ್ನಾನ ಮಾಡ್ತಾ ಇರುವಾಗ ಯಾರೋ ಕರೆದಾಗಾಯ್ತು ಅಂತ ನಾನು ತಿರುಗಿ ನೋಡಿದ್ರೆ ಸ್ವಾಮಿ ಪ್ರಣವಾನಂದರು ಅಲ್ಲಿ ಬಂದಿದ್ರು. ಅಲ್ಲಿ ನಾನು ಕರೆದು, ನಿಮ್ಮ ಸ್ನೇಹಿತ ಭಗವತಿಯವ್ರ ಮಗ ಬಂದಿದ್ದಾನೆ, ನಿಮ್ಮನ್ನು ನೋಡ್ಬೇಕಂತೆ, ನನ್ನ ತಾಣಕ್ಕೆ ನೀವು ಬನ್ನಿ, ನಾನಿರುವಲ್ಲಿಗೆ ನೀವು ಬರಕ್ಕಾಗತ್ತಾ ಅಂತ ಕೇಳಿದ್ರು. ಸರಿ ಬರ್ತೇನೆ ಅಂತ ಹೇಳಿದೆ ನಾನು. ಅವ್ರ ಜೊತೆಗೇನೆ ಕೂಡ್ಲೆ ಹೊರಟೆ. ಅವರು ಮರದ ಪಾದುಕೆಗಳನ್ನ ಧರಿಸಿದ್ರು. ಇದೇ ಕೋಪಿಂದಲ್ಲಿ ಒಂದು ಕೌಪಿಂದಲ್ಲಿದ್ರು. ಬೇಗ ನನ್ನ ಕೈ ಹಿಡ್ಕೊಂಡು ಹೆಜ್ಜೆ ಹಾಕ್ತಾ ಇದ್ರು. ಆಮೇಲೆ ಒಂದಷ್ಟು ದೂರ ಆ ಒಂದು ಜನಸಾಗರದ ಮಧ್ಯದಲ್ಲಿ ಸಾಗಿ ಬರುವಾಗ ಸ್ವಲ್ಪ ದೂರ ಬಂದ ಮೇಲೆ ಕೇಳಿದ್ರು, ನಾನು ಬೇರೆ ಕೆಲಸದ ನಿಮಿತ್ತ ಬೇಗ ಮರಳಿ ನನ್ನ ಸ್ಥಾನಕ್ಕೆ ಸೇರ್ಕೊಳ್ಬೇಕು, ನಾನು ಬೇಗ ಹೋಗ್ತೀನಿ, ನೀವು ಬರೋದಕ್ಕೆ ಎಷ್ಟೊತ್ತಾಗ್ಬೋದು ಅಲ್ಲಿಗೆ ಅಂತ ಕೇಳಿದ್ರು. ನಾನು ಹೇಳಿದೆ, ನಿಮ್ಮ ಸ್ಥಾನಕ್ಕೆ, ನಿಮ್ಮ ಆಶ್ರಯ ತಾಣಕ್ಕೆ, ನಿಮ್ಮ ವಸತಿ ನಿಲಯಕ್ಕೆ ಬರೋದು ನಾನು ಅರ್ಧ ಗಂಟೆ ಆಗ್ಬೋದು ಅಂತ. ಸರಿ, ಹಾಗಾದ್ರೆ ನನ್ನಲ್ಲಿ ಕಾಯ್ತಾ ಇರ್ತೀವಿ ನಾವಿಬ್ರು, ಬನ್ನಿ ಅಂತ ಹೇಳಿ ಬೇಗ ನಡೆಯಕ್ಕೆ ಶುರು ಮಾಡಿದವರು ಎಲ್ಲಿ ಮರೆಯಾದ್ರು, ಎಲ್ಲಿ ಹೋದ್ರು ಅಂತ ಕಾಣ್ಲೇ ಇಲ್ಲ ಆಮೇಲೆ ಅಂತ ಹೇಳಿದ್ರು. ಸರಿ, ಆಗ ಯೋಗಾನಂದ ಹೇಳ್ತಾರೆ, ಇಲ್ಲೇ ಇದ್ರಲ್ಲ ಇವರು, ಎಲ್ಲಿಗೆ ಹೋಗ್ಲಿಲ್ಲ, ನಾನು ನೋಡ್ತಾ ಇದ್ದೀನಿ ಇಲ್ಲೇ ಕೂತಿದ್ರು, ಪ್ರಣವಾನಂದ ಇಲ್ಲೇ ಇದ್ರು, ಅರ್ಧ ಗಂಟೆ ಮುಂಚೆ ನೀವು ಅಲ್ಲಿದ್ರು ಅಂತ ಹೇಳ್ತಿದ್ರಿ, ಗಂಗಾ ನದಿ ಹತ್ರ ಇದ್ದ ತನ್ನನ್ನು ಕರೆಯೋದಕ್ಕೆ ಬಂದಿದ್ರು ಅಂತ ಹೇಳ್ತಿದ್ರಲ್ಲ, ಹೇಗೆ ಇದು ಅಂತ. ಇಬ್ರು ಮೆಟ್ಲನ್ನು ಹತ್ತಿ ಮಾಡಿ ಮೇಲೆ ಬಂದು ಒಳಗಡೆ ಪ್ರಣವಾನಂದರ ಹತ್ರ ಬಂದಾಗ ಆ ಪ್ರಣವಾನಂದರು ನಗುತ್ತಾರೆ. ಅವರಿಗೆ ವಿಷಯ ಮನದಟ್ಟಾಗಿತ್ತು. ಅದನ್ನೇ ಪ್ರಣವಾನಂದರು ಹೇಳ್ತಾರೆ, ಸಾಧ್ಯ ಇದೆ, ಇದೊಂದು ಯೋಗಿಕ ಸಾಧನೆ, ಪರಬ್ರಹ್ಮನ ಆಶೀರ್ವಾದ ಇದ್ರೆ, ಆತ್ಮ ಸಾಕ್ಷಾತ್ಕಾರ ಆಗಿದ್ರೆ ಇದೆಲ್ಲವೂ ಸಾಧ್ಯ. ನನಗೆ ನನ್ನ ಗುರುವರಿಯಾದ ಲೈರಿ ಮಹಾಶಯ ಇದನ್ನ ಆಶೀರ್ವಾದ ರೂಪದಲ್ಲಿ ಅನುಗ್ರಹಿಸಿದ್ದಾರೆ. ಯಾಕೆಂದ್ರೆ ಬಹಳ ಕಾಲ ನಾವು ರೈಲ್ವೆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಾಗ, ಆಧ್ಯಾತ್ಮಿಕ ಪದಕ್ಕೆ ನಾವು ತೊಡಕೊಂಡಾಗ ರಾತ್ರಿ ಇಡೀ 8 ಗಂಟೆಗಳ ಕಾಲ ತಪಸ್ ಮಾಡ್ತಾ 4-5 ವರ್ಷ ಕಳೆದ್ರು ಕೂಡ ನಮಗೆ ಯಾವುದೇ ಒಂದು ಫಲ ಸಿಕ್ಕಿರ್ಲಿಲ್ಲ. ಅದರಿಂದ ಸಾಕ್ಷಾತ್ಕಾರ ಆಗ್ಬೇಕು ಅಂತ ಬಯಸಿ ಎಷ್ಟೇ ಪ್ರಯತ್ನ ಮಾಡ್ರು ಆಗ್ಲಿಲ್ಲ. ಹೇಗ್ ಮಾಡ್ಬೇಕು, ಹಗಲೊತ್ತಿನಲ್ಲಿ ಕೆಲಸ ಮಾಡೋದು, ರಾತ್ರಿ ಧ್ಯಾನ ಮಾಡೋದು, ತಪಸ್ ಮಾಡೋದು, ಇದರಿಂದ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಗುರುಗಳಲ್ಲಿ ಹೇಳಿದಾಗ ಅವ್ರು ಹೇಳಿದ್ರು, ತಪಸ್ಸನ್ನ ಒಂದಷ್ಟು ಹೊತ್ತು, ಒಂದು ಅರ್ಧ ರಾತ್ರಿವರೆಗೆ ಮಾಡಿ ಆಮೇಲೆ ವಿಶ್ರಾಂತಿ ಮಾಡಿ, ಮಾಡುವ ತಪಸ್ಸನ್ನ ಬಹಳ ಕಾನ್ಸಂಟ್ರೇಷನ್ ಇಟ್ಕೊಂಡು ಮಾಡಿ ಸಿದ್ಧಿ ಆಗುತ್ತೆ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ರು. ನಂತರ ನನಗೆ ಒಂದು ದಿವಸ ಹೀಗೆ ಆ ಒಂದು ಪರಿಕ್ರಮದಲ್ಲಿ ಮುಂದುವರಿದಾಗ ಪರಮಾತ್ಮನ ಪರಮಾನುಗ್ರಹ ಆಯಿತು. ಆ ಒಂದು ಅನುಗ್ರಹದಿಂದ ಆ ದಿವ್ಯಾನುಭೂತಿ ಆದ್ಮೇಲೆ ಅದ ನಂತರ ಸತತವಾಗಿ ನನಗೆ ಆ ದಿವ್ಯಾನುಭೂತಿ ಆಗ್ತಾನೆ ಇದೆ. ಆ ಬ್ರಹ್ಮಾನಂದ ಅದು ಹೇಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅದನ್ನೇ ನಾನು ಹೆಚ್ಚಿಷ್ಟಪಡೋನಾಗಿರೋದ್ರಿಂದ ಮುಂದೆ ನೌಕರಿಯಲ್ಲಿ ಕೆಲಸ ಮುಂದುವರಿಯೋದಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ರೈಲ್ವೆ ವಿಭಾಗದ ವೈದ್ಯಾಧಿಕಾರಿಗಳಲ್ಲಿ ಈ ವಿಷಯ ತಿಳಿಸಿ ನಾನು ರಾಜೀನಾಮೆ ಕೊಡಬೇಕು ಅಂತಿದ್ದೇನೆ ಅಂತ ಹೇಳಿದೆ. ಅವ್ರ ಕಾರಣ ಕೇಳ್ತಾರೆ, ಏನಾಗಿದೆ ನಿಮ್ಗೆ ಅಂತ. ಆಗ ನಾನು ಹೇಳಿದೆ, ನನ್ನ ಒಂದು ಸ್ಪೈನಲ್ ಕಾರ್ಡ್ ಅಥವಾ ಬೆನ್ನೆಲುಬಿನಲ್ಲಿ ಏನೋ ಒಂದು ರೀತಿಯಲ್ಲಿ ಉತ್ತೇಜನ ಒಂದು ರೀತಿಯಲ್ಲಿ ಕಾಣಿಸ್ಕೊಳ್ತದೆ, ಯಾವುದೋ ಒಂದು ರೀತಿಯಲ್ಲಿ ವಿಚಿತ್ರ ಫೋರ್ಸ್, ಬಲ ಒತ್ತಿ ಬರ್ತದೆ, ನಾನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಅವ್ರಿಗದು ಹೆಚ್ಚಿನ ಅರ್ಥ ಆಗ್ಲಿಲ್ಲ. ಆದ್ರೆ ಏನೋ ತೊಂದರೆ ಇದೆ, ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಖಾತ್ರಿ ಆಯ್ತು. ಹಾಗಾಗಿ ಅವರು ರಾಜೀನಾಮೆಯನ್ನ ಸ್ವೀಕಾರ ಮಾಡಿದ್ರು. ನಂತರ ಅದನ್ನ ಹಾಗೆ ನಿಮ್ಮ ತಂದೆಯ ಮೂಲಕ ಒಪ್ಪಿಸಿದ್ದಾಯ್ತು, ಕೊಟ್ಟಿದ್ದಾಯ್ತು. ಇದಕ್ಕೆ ನಮ್ಮ ಗುರು ಲಹರಿ ಮಹಾಶಯ ಅವರ ಆಶೀರ್ವಾದವೇ ಕಾರಣ ಅಂತ ಹೇಳ್ತಾರೆ. ಹೀಗೆ ಈಗ ಏಕಕಾಲಕ್ಕೆ 2 ದೇಹಗಳಲ್ಲಿ ಸನ್ಯಾಸಿ ಕಾಣಿಸಿಕೊಳ್ಬಹುದೇ ಅಂತ ಒಂದು ಪ್ರಶ್ನೆಗೆ ಹೌದು ಅಂತ ಉತ್ತರ ಸಿಗ್ತಾ ಇದೆ. ಹಿಂದೆ ಕೂಡ ಒಂದು ವಿಡಿಯೋದಲ್ಲಿ ನಾನು ನಮ್ಮ ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಬಗ್ಗೆ ಹೇಳಿದ್ದೆ, ಮೈಸೂರಿನ ಒಂದು ಘಟನೆಯ ಬಗ್ಗೆ. ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳು ಮೈಸೂರಿನ
ಮೊಕ್ಕಾಂನಲ್ಲಿದ್ದಾಗ ಒಂದ್ ದಿವಸ ಒಬ್ಬ ಭಕ್ತ ನಿಯಮಾವಳಿಗಳ ಪ್ರಕಾರ ಗುರುಗಳನ್ನು ಕೇಳಿಕೊಂಡು ಒಂದ್ ಕಡೆಗೆ ಸಾಯಂಕಾಲ ಪ್ರವಚನಕ್ಕೆ ಏರ್ಪಾಡು ಮಾಡಿರ್ತಾನೆ. ಇನ್ನೊಂದು ಕಡೆಗೆ ಇನ್ನೊಬ್ಬ ಭಕ್ತ ಗುರುಗಳನ್ನು ಕೇಳದೇನೆ ಗುರುಗಳ ಮೇಲಿನ ಅತೀವ ಭಕ್ತಿಯಿಂದ ನಾನು ಕಾರ್ಯಕ್ರಮವನ್ನ ನಿಗದಿಪಡಿಸಿಕೊಂಡ್ರೆ ಏನ್ ತೊಂದರೆ ಆಗೋದಿಲ್ಲ, ಗುರುಗಳು ಬರ್ತಾರೆ ಮಾಡ್ಬಿಡ್ತಾರೆ ಅಂತ ತಿಳ್ಕೊಂಡು ಆ ಭಾವನೆಯಿಂದ ಮೈಸೂರಿನಲ್ಲೇ ಬೇರೆ ಪ್ರಾಂತ್ಯದಲ್ಲಿ ಇನ್ನೊಂದು ವೇದಿಕೆಯಲ್ಲಿ ಅದೇ ಸಮಯಕ್ಕೆ ಒಂದು ಪ್ರವಚನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಬಿಟ್ಟಿರ್ತಾರೆ. ಎರಡೂ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿದ್ದು ಶ್ರೀಧರ ಸ್ವಾಮಿಗಳೇ. ಅದು ಏಕಕಾಲಕ್ಕೆ ಹೆಚ್ಚು ಕಡಿಮೆ ಒಂದು ಸಾಯಂಕಾಲ 4 ಗಂಟೆ ಅಂತ ಇಟ್ಕೊಳ್ಳೋಣ. ಆ 4 ಗಂಟೆಗೆ ಎರಡೂ ವೇದಿಕೆಯಲ್ಲಿ ಭಾಷಣ ಆಗ್ಬೇಕು, ಪ್ರವಚನ ಆಗ್ಬೇಕು ಶ್ರೀಧರ ಸ್ವಾಮಿಗಳದ್ದು. ಇಬ್ರು ಭಕ್ತರು ವರದಿನ ಒಪ್ಸಿದ್ರು ಸ್ವಾಮಿಗಳಿಗೆ. ಸ್ವಾಮಿಗಳು ಒಂದ್ಸಲ ಯೋಚನೆ ಮಾಡಿದ್ರು, ಏನ್ ಮಾಡ್ಬೇಕಾಯ್ತಪ್ಪ, ಅವನು ಭಕ್ತ ಇವನು ಭಕ್ತ, ಇಬ್ರು ಒಬ್ಬನು ಕೇಳಿ ಮಾಡಿದಾನೆ, ಇನ್ನೊಬ್ರು ಕೇಳಿದಾನೆ, ಹಾಗೆ ಭಕ್ತಿಯಿಂದ ಮಾಡ್ಬಿಟ್ಟಿದ್ದಾನೆ, ಎಲ್ಲ ಜನರನ್ನು ಒಪ್ಪಿಬಿಟ್ಟಿದ್ದಾನೆ, ಜನರಿಗೆ ತೊಂದರೆ ಆಗಬಾರ್ದು. ಆ ಒಂದು ಕಾರಣಕ್ಕಾಗಿ ಪ್ರವಚನಕ್ಕೆ ಒಪ್ಕೊಳ್ತಾರೆ. ಸಾಯಂಕಾಲ ಪ್ರವಚನ ಮುಗಿದು ಎರಡೂ ಪ್ರಾಂತದ ಪ್ರವಚನ ಕೇಳಿದಂತ ಜನ ಒಂದು ಕಡೆಗೆ, ಆ ಕಡೆಯಿಂದ ಈ ಕಡೆ ಬರುವವರು, ಈ ಕಡೆಯಿಂದ ಆ ಕಡೆ ಹೋಗುವವರು ಸೇರ್ತಾರೆ. ಆಗ ಕೆಲವರು ಮಾತಾಡ್ಕೊಳ್ತಾರೆ, ಇಲ್ಲಿ ಹೋಗಿದ್ರಿ ಅಂತ ಪರಸ್ಪರ ಪರಿಚಯರು ಮಾತಾಡ್ಕೊಂಡಾಗ ಶ್ರೀಧರ ಸ್ವಾಮಿಗಳ ಪ್ರವಚನ ಇತ್ತು, ಅಲ್ಲಿತ್ತು, ಶ್ರೀಧರ ಸ್ವಾಮಿ ಅವರು ಹೇಳ್ತಾರೆ ಅಲ್ಲಿತ್ತು, ಇವ್ರು ಹೇಳ್ತಾರೆ ಇಲ್ಲಿತ್ತು. ಏಕಕಾಲಕ್ಕೆ ಅಲ್ಲಿಯೂ ಇಲ್ಲಿಯೂ ಎರಡು ಪ್ರದೇಶದಲ್ಲಿ ಪ್ರವಚನ ಮಾಡೋದು ಹೇಗೆ ಸಾಧ್ಯ? ಅದು ಸಾಧ್ಯ, ಅದು ನಡೆದಿದೆ. ಆ ಘಟನೆಯನ್ನ ದಿನಾಂಕ ಸಹಿತ ಎಲ್ಲೆಲ್ಲಿ ಅದು ನಡೆದಿತ್ತು ಅಂತನ್ನೋದನ್ನ ಶ್ರೀಧರ ಚರಿತ್ರೆಯಲ್ಲಿ ನಮೂದಿಸಿದ್ದಾರೆ. ಅದೊಂದು ದಾಖಲೆ. ಅಂತ ಹಲವಾರು ಘಟನೆಗಳು ಶ್ರೀಧರ ಸ್ವಾಮಿಗಳ ಜೀವನದುದ್ದಕ್ಕೂ ನಮಗೆ ಕಾಣಸಿಗ್ತವೆ. ಹೀಗೆ ಸನ್ಯಾಸಿಗಳು ಬ್ರಹ್ಮಾನಂದವನ್ನ ಅನುಭವಿಸಿದಂತಹ ಆತ್ಮ ಸಾಕ್ಷಾತ್ಕಾರ ಪಡೆದುಕೊಂಡಂತಹ ಸನ್ಯಾಸಿಗೆ ಬೇರೆ ಬೇರೆ ಶರೀರಗಳಲ್ಲಿ ಏಕಕಾಲಕ್ಕೆ ಕಾಣಿಸಿಕೊಳ್ಳೋದು ಸಾಧ್ಯ ಮತ್ತು ಯಾವುದೇ ಕೆಲಸವನ್ನು ಕೂಡ ಅವರು ಆ ವೇಳೆಯಲ್ಲಿ ಮಾಡಬಹುದು ಅನ್ನೋದು ನಮ್ಗೆ ಸ್ಪಷ್ಟ ಆಗುತ್ತೆ. ನಮ್ಮಲ್ಲಿ ಅನೇಕರು ತಮ್ಮ ಬೇರೆ ಬೇರೆ ಸಮಸ್ಯೆಗಳನ್ನ ಹೊತ್ತು ಬರ್ತಾರೆ. ಕೆಲವೊಮ್ಮೆ ಕಾರಣಾಂತರಗಳಿಂದ ಅವರಿಗೆ ನಾವು ನಿಗದಿಪಡಿಸಿದಂತಹ ಒಂದು ಸಮಯದಲ್ಲಿ ಕೆಲವೊಂದು ಹೇಳಿದ ಪರಿಹಾರಗಳನ್ನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತವರು ನಿರೀಕ್ಷಿತ ಫಲವನ್ನ ಪಡೆಯೋದಕ್ಕೆ ಹೇಳಿದ ಸಮಯದಲ್ಲಿ ನಿಭಾಯಿಸಿದ್ರೆ ಮಾತ್ರ ಅದೊಂದು ಟೈಮ್ ಫ್ರೇಮ್, ಸಮಯದ ಚೌಕಟ್ಟಿನಲ್ಲಿ ಪರಿಹಾರವನ್ನು ನಿರೀಕ್ಷಿಸಬಹುದು. ಅದಿಲ್ಲದಿದ್ರೆ ನೀವು ಯಾವಾಗ ಅದನ್ನು ಪೂರೈಸಿರೋ ಅದು ಇನ್ಯಾವಾಗಲೋ ಮತ್ತೆ ಯಾವಾಗಲೋ ಅದರ ಫಲ ಬರೋದು ಆಗುತ್ತೆ. ಹಾಗಾಗಿ ನಿರೀಕ್ಷಿತ ಫಲಗಳನ್ನ ಬಯಸುವಂತವರು, ಕೆಲವರು ತಮಗೆ ದುಡ್ಡು ಬರಬೇಕು, ಹಣ ಬರಬೇಕು, ಲಕ್ಷ್ಮಿ ಆವಾಸ ಆಗಬೇಕು ಮನೆಯಲ್ಲಿ, ಈ ತರದೆಲ್ಲ ಭಾವನೆಯಿಂದ ಬೇರೆ ಬೇರೆ ಪರಿಹಾರಗಳನ್ನು ಕೇಳ್ಕೊಂಡು ಬರ್ತಾರೆ. ನಾವು ಹೇಳಿದಂತ ಮಾಡಿದವರಿಗೆಲ್ಲ ಅದರ ಫಲ ಹಾಗೆ ಆಗಿದೆ. ಕೆಲವರು ಯಾವುದೋ ಒಂದು ತೊಂದರೆ ಅವರ ಪರ್ಸನಲ್, ಅವರ ವೈಯಕ್ತಿಕ ಖಾಸಗಿ ಕಾರಣಗಳಿಂದ ಹೇಳಿದ್ದನ್ನು ನಿರ್ಲಕ್ಷಿಸಿ ಸ್ವಲ್ಪ ಮುಂದೂಡುವುದರಿಂದ ಅಥವಾ ಸಮಯ ತೆಗೆದುಕೊಳ್ಳೋದ್ರಿಂದ ಫಲವೂ ಕೂಡ ಹಾಗೆ ನಿಧಾನ ಮತ್ತೆ ಅವಲು ಸಿಗಬಹುದು. ಹೇಳಿದ ಸಮಯಕ್ಕೆ ಸರಿಯಾಗಿ ಹೇಳಿದ್ದನ್ನು ಮಾಡಿದ್ರೆ ಆ ಫಲ ಖಂಡಿತ ಸಿಕ್ಕೇ ಸಿಗ್ತದೆ. ಧನ್ಯವಾದಗಳು. ನಮಸ್ಕಾರ.